ಸ್ನೇಹಿತರೆ, ಬ್ಯಾಚುಲರ್ ಲೈಫ್ ಅಂದ್ರೆ ಏನು ಅಂತ, ಹೆಂಗೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಬ್ಯಾಂಗ್ಳೂರಲ್ಲಿ ಬ್ಯಾಚುಲರ್ ಲೈಫ್ ಹೆಂಗೆ ಅಂತ ಅದು ಅನುಭವಿಸಿದವ್ರು ಮಾತ್ರ ಗೊತ್ತು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕತ್ತೆ ತರ ದುಡ್ದು ಸಾಯಂಕಾಲ ಬಂದು ಸಾಕಪ್ಪ ಜೀವನ ಅಂತ ಎಣ್ಣೆ ಹೊಡ್ಕೊಂಡ್ ಕೂತ್ರೆ ಮುಗೀತು ಜೀವನ. ಓಹ್, ಆಲ್ರೆಡಿ ಶುರುವಾಗಿದೆ. ಉಪ್ಪಿನಕಾಯಿ ಇದ್ರೆ ಕೂಡ ಇವನ ಹೆಸರು ಉಪ್ಪಿನಕಾಯಿ. ಎಣ್ಣೆ ಹೊಡೆದ್ರು ಊಟ ಮಾಡಿದ್ರು ಜೊತೆಲಿ ಉಪ್ಪಿನಕಾಯಿ ಬೇಕು. ಇವನ ಹೆಸರು ಟೀ ಸ್ಪೂನ್. ಏನೇ ತಿಂದ್ರು ಕುಡಿದ್ರು ಮಾಡಿದ್ರು ಕೂಡ ಎಲ್ಲ ಟೀ ಸ್ಪೂನ್ ಅಲ್ಲೇ. ಏನು ಉಪ್ಪಿನಕಾಯಿ ಅನ್ಸೈತಿ ತಗೋ. ನಿನ್ ಟೀ ಸ್ಪೂನ್ ಎಲ್ಲ. ಇನ್ನು ಇವನು ಹೊಗೆ. ಮಾತಾಡಿದ್ರು ಹೊಗೆ, ಬಿಟ್ರು ಹೊಗೆ. ಅಮೃತ, ಪಂಚಾಮೃತ. ನಾನು ಹಾಕ್ತೀನೋ. ಏನು ಇವತ್ತಲ್ಲ ನಾಳೆ ನಾನು ಇರೋ ಹಾಗೆ ಆಗ್ತೀನೋ. ನಿನ್ನೆ ರಾಜಮೌಳಿ ಫೋನ್ ಮಾಡಿದ್ರು ಕಣೋ. ನಾನು ಅವ್ರ ಮನೆಗೆ ಹೋದೆ. ನನಗೋಸ್ಕರನೇ ಅಂತ ಒಂದ್ ಕತೆ ಮಾಡೋರಂತೆ. ನಾನು ಆ ಕಥೆಯಲ್ಲಿ ರಾಜ್ಯದ ಸೇನಾಧಿಪತಿ 100 ಜನರನ್ನ ಹಂಗೆ ಕೊಲ್ಕೊಂತ ಹೋಗ್ತಿದೆ. ಆಮೇಲೆ ರಾಣಿಯೊಟ್ಟಿಗೆ ಬೆಟ್ಟದಿಂದ ಹಾರಿ ಬೀಳ್ತೀಯಲ್ಲ. ನೀನ್ ಯಾವಾಗ್ಲೂ ನನ್ ಜೊತೆ ರಾಜಮೌಳಿ ಮನೆಗೆ ಬಂದಿದ್ಯೋ? ರಾಜಮೌಳಿ ಮನೆ ಬಂದಿದ್ದಲ್ಲ ಮಾರಯ್ಯ, ನಿನ್ನೊಟ್ಟಿಗೆ ಮಗದಿರ ಸಿನಿಮಾ ನೋಡ್ಲಿಕ್ಕೆ ಬಂದದ್ದು. ಅದು ಬೇಡ, ಬೇರೆ ಮಾತಾಡು. ಹೌದಾ? ಹಂಗೆ ಆದ್ರೆ ನಾನು ಅವಳಿಗೆ ಹೇಳ್ತೀನಿ. ಅವನ್ ಮತ್ತೆ ಯಾರಿಗೂ? ನಾನಿವತ್ತು ಕಲ್ಪನಾಗೆ ಐ ಲವ್ ಯು ಹೇಳೇ ಹೇಳ್ತೀನಿ. ಅವಳು ಮದುವೆಗೆ 3 ತಿಂಗಳು ಬಸ್ರಿ ಕಣೋ. ಹೌದಾ? ಎಂತ ಎಂತ ಪ್ರಪೋಸ್ ಮಾಡಬಾರ್ದು ಅಂತ ರೂಲ್ಸ್ ಉಂಟಾ? ಕೋತಿ ಅಂತವನ ಆಕಿನ ಗಂಡಿ ಹಸೆಯನ ಒಳ ಹಾಕಿ ರುಬ್ತಾನ. ಪರವಾಗಿಲ್ಲವಾ, ನಾನು ಅವಳೊಟ್ಟಿಗೆ ಪ್ರೇಮ ಕೈದಿಯಾಗಿ ಸಂಸಾರ ಮಾಡ್ತೇನ. ಅವಳನ್ ಬಿಡ, ಮಾರ್ಕೆಟ್ ಅಲ್ಲಿ ಇನ್ನೊಬ್ಳು ಟ್ರೆಂಡಿಂಗ್ ಬಂದವಳೆ, ಅವಳಿಗೆ ಟ್ರೈ ಮಾಡೋ. ಆಕಿ ಯಾರು? ಯಾಕೆ ಜನರೇ? ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ 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 ಬನ್ನಿ. ನಿಂಗೇನಾಯ್ತು? ಅವಳಿಗೆ ಕೂಡ ಹೆವಿ ಕಾಂಪಿಟೇಷನ್ ಇದೆ ಮಾರಾಯ. ಇದು ಕಲ್ಪನಾ ನಿಂಗಾಗ್ಬಿಟ್ಟು ವ್ಯಾಲೆಂಟೈನ್ಸ್ ದಿನ ಗಿಫ್ಟ್ ಕೇಳಿದ್ದು ಮಾರಾಯ. ಒಂದು ಜರಡಿ ಉಪ್ಪಿನಕಾಯಿ ಕೊಟ್ಟೆ, ಬಿಟ್ಟು ಒಂದು. ನೀ ಹೇಳ, ಊಟ ಮಾಡಲಿಕ್ಕೆ ಉಪ್ಪಿನಕಾಯಿ ಬೇಕು, ಎಣ್ಣೆ ಹೊಡಿಲಿಕ್ಕೆ ಉಪ್ಪಿನಕಾಯಿ ಬೇಕು. ಉಪ್ಪಿನಕಾಯಿ ಇಲ್ಲದ ಜೀವನ ಒಂದು ಜೀವನ ಮಾರ್ರೆ. ನಿಂಗೇನಾಯ್ತು ಶಾಗಲ್ ಮಜ್ಜಿಗೆ? ನಮ್ಮ ಹುಡುಗಿ ನೆನಪಾದ್ಲು ಮಗ. ನಿಂಗೆ ಬಿಟ್ಟು ಅಂದ? ಅವಳು ಬಿಟ್ಟಿದ್ದಲ್ಲ, ನಾನ್ ಬಿಟ್ಟಿದ್ದೆ. ಯಾಕೆ? ನಮ್ಮ ಹುಡುಗಿ ನಿಮ್ ಕಡೆ ಅವಳು. ನಮ್ಮ ಉತ್ತರ ಕರ್ನಾಟಕ. ಅವಳು ಬಾಯ ಇಲ್ಲ ಬಚ್ಚಿಲ್ಲ ಗುರು. ಯಾಕೆ ಅವಳ ಬಾಯಿಂದ ಅಷ್ಟು ವಾಸನೆ ಬರುವುದಾ? ಇನ್ನಪ್ಲೆ ಒಪ್ಪಿಗೆ ಅಂತ ಮೋಸ್ಲಿಕ್ಕೆ. ಬೈಲಿಕ್ಕೆಲ್ಲ ಹೋಗ್ಬೇಡ ಮಾರಾಯ, ಉಗ್ರವಾದ ಹೋರಾಟ ಆಗ್ತದೆ. ಅವಂದು ಬಿಡು, ನಿಂದ ಹೇಳ. ಮಾತೆತ್ತಿದ್ರೆ ನಿನ್ನ ಅವನ್ ಅಂತ ಕಣ. ನಮ್ ಕಡೆ ಎಲ್ಲ ಹಿಂಗ ಅವನು ಅಂದ್ರೆ ಅಲ್ಲೇ ಹೊಗೆನೆ. ಅವು ನಮ್ ಕಡೆ ಎಲ್ಲ ಕಾಮನು. ಸಣ್ಣಗಿದ್ದ ವ್ಯಾಕರಣದಾಗೆ ಬಂದಿರ್ತದು. ಬೈಯೋದ್ರಲ್ಲಿ ಎಂತ ವ್ಯಾಕರಣ ಮಾರ್ರೆ. ಅದು ನಮಗ್ ಸಣ್ಣ ವಯಸ್ಸಿನಾಗೆ ಕಲಿಸ್ತಾರ. ಬೈಗಳ ದೇಶ ಸಂಧಿ. ಹಂಗಂದ್ರೆ ಅಕಾರ ಮತ್ತು ವಕಾರದ ಜೊತೆಗೆ ನಕಾರ ಸೇರಿದ್ರೆ ಅವನಾಯ್ತು. ಕಾರ ಅಂದ ತಕ್ಷಣ ನೆಂಪಾಯ್ತು ಮಗ. ಬ್ರೇಕಪ್ ಆಗೋ ಹಿಂದಿನ ದಿವಸ ನನ್ಗೆ ಅಂತ ಸ್ಪೆಷಲ್ ಆಗಿ ಉಪ್ಪಿಟ್ಟು ಮಾಡ್ಕೊಂಡ್ ಬಂದಿದ್ಲು. ಎಂತ ನಾಲಿಗೆ ಸುಡ್ತಾ?
ನಾಲ್ಗೆನಾ? ಮಾರನೇ ದಿನ ಟಾಯ್ಲೆಟಿಗೆ ಹೋಗಿ ಹಾಸ್ಪಿಟ್ಲಿಗೆ ಓಡ್ಬಿಟ್ಟಿದೀನಿ. ಹೇಗೆ? ಖಾರ ತಿಂದು ಅಷ್ಟು ತಿಕ್ಕ ಉರ್ದೋಗೈತೆ ಮಗ. ಡಾಕ್ಟರ್ ಮೆಡಿಸಿನ್ ಬರ್ಕೊಟ್ಟವ್ರೆ. ಏನಂತ ಬರ್ಕೊಟ್ಟಾನೆ? ಹೊಟ್ಟೆಗೆ ಅನ್ನ ತಿನ್ನು ಆಸಿಡ್ ಯಾಕೆ ಕುಡಿತಿ ಅಂತ ಬರ್ಕೊಟ್ಟವ್ನೆ. ಆ ರೇಂಜಿಗೆ ತಿಕ್ಕ ಉರ್ದೋಗೈತೆ ಮಗ. ಒಂದ್ ದಿವ್ಸ ತಿಂದಿದ್ಕೆ ಹಿಂಗೆ. ಇನ್ ಜೀವನ ಪೂರ್ತಿ ಅವಳನ್ನ ನಾನ್ ಕಟ್ಕೊಂಡ್ ತಿಂತ ಇದ್ದಿದ್ರೆ ತಿಕ್ಕ ಹೂಕೋಸ್ಕರ ಬಾಳ ಆಗೋದ್ ಗ್ಯಾರಂಟಿ. ಅದಕ್ಕೆ ನಾನ್ ಬ್ರೇಕಪ್ ಮಾಡ್ಕೊಂಡ್ ಬಿಟ್ರೆ. ಅಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಆಗ್ತಿತ್ತ ಅಂತ ಕುಂಡಿ ಸಲುವಾಗಿ ಹುಡುಗಿ ಬಿಡುವುದ ಮಾರಾಯ? ಹೋಗುದು ನನ್ ಕೊಂಡಿ, ನಿನ್ ಕೊಂಡಿ ಅಲ್ಲ. ಏ ಸುಮ್ಮನೆ ಕೊಡು. ಅಲ್ಲ, ನನ್ನ ಜೊತೆಗೆ ಹೀಗಾಗ್ಲಿಲ್ಲ ಅಲ್ಲ. ನನ್ನ ಹುಡುಗಿ ಉಪ್ಪಿನಕಾಯಿ ಕೊಟ್ಟೆ ಅಂತ ಬಿಟ್ಟು ಹೋದ್ಲು. ಬರೀ ಉಪ್ಪಿನಕಾಯಿ ಸಲುವಾಗಿ ಬಿಟ್ಟು ಹೋಗಿದ್ರಿ ಅಂತ ಅಡ್ಡಿ ಇಲ್ಲ, ಎಂತ ನೋವಾಗ್ತಿಲ್ಲ ಮಾರಾಯ. ಆದ್ರೆ ಅವಳು ಬ್ಯಾವರ್ಸಿ ನಾನಿಲ್ಲದ ಸಮಯದಲ್ಲಿ ಟೀ ಸ್ಪೂನ್ ಇಂದ ಬಂದು ಅವಳಿಗೆ ಕಪ್ಪಸ್ ತಿರುಚಿದಂತ. ಅದಕ್ಕಾಗಿ ನಾನು ಬಿಟ್ಟು ಹೋಗುವುದಾ? ಇನ್ನು ಹುಡುಗಿ ಹೆಸರೇನೋ? ಏ ಇಮ್ಯಾಜಿನ್. ಏ, ಪಾಪ ಹುಡುಗಿ ಇಲ್ಲ ಅಂತ ಅನಿಸ್ತದೆ, ಅದಕ್ಕೆ ಕಲ್ಪನೆ ಮಾಡ್ಕೊತಾ ಇದ್ದಾರೆ. ಗೂಬೆ ನನ್ ಮಗನೇ, ಕಲ್ಪನೆ ಮಾಡ್ಕೊಂತಿರೋದಲ್ಲ, ನಿನ್ನ ಹುಡುಗಿನೇ ಕಲ್ಪನೆ. ಎಂತದಬ್ಬೋ?